One of the things that the Bible teaches is that if we do not ask, we do not have. ನಾವು ಒಂದು ವಿಷಯ ನೋಡ್ಕೊಳ್ತೀವಿ, ನಾವು ಏನನ್ನು ಕೇಳಲ್ವೋ ಅದನ್ನು ಪಡೆಯೋದಿಲ್ಲ ಅಂತ. See this verse in James chapter 4 verse 2. ಯಾಕೋಬನ ಅಧ್ಯಾಯದಲ್ಲಿ ಯಾಕೋಬನ ಪುಸ್ತಕದಲ್ಲಿ 4ನೇ ಅಧ್ಯಾಯ 2ನೇ ವಚನವನ್ನು ನೋಡ್ಕೊಳ್ಳೋಣ. The last part. ಕೊನೆಯ ಭಾಗ, you do not have because you do not ask. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. And the next verse, you ask and still don't receive because you ask with wrong motives. ಮತ್ತು ನಂತರದ ವಚನನ ನೋಡ್ತೀವಿ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. So there are two reasons why we don't get what God wants us to have. ಇಲ್ಲಿ 2 ಕಾರಣಗಳಿದೆ. ನಾವು mentioned here. ಇಲ್ಲಿ ತಿಳಿಸಿರೋ ವಿಷಯದಲ್ಲಿ 2 ಕಾರಣಗಳಿದೆ ಯಾಕೆ ನಾವು ದೇವರಿಂದ ಉತ್ತರವನ್ನು ಪಡೆಯೋದಿಲ್ಲ. One, because we don't ask. ಮೊದಲನೇದು, ನಾವು ದೇವರನ್ನು ಕೇಳೋದಿಲ್ಲ ಅದರಿಂದ. And the other is because we ask with wrong motives. ಎರಡನೇದು, ಕೆಲವು ಉದ್ದೇಶಗಳಿಂದ ನಾವು ಕೇಳ್ತೀವಿ ಅದು. In the earlier chapter of James, chapter 1, he gives us a third reason. ಇಲ್ಲಿ ಯಾಕೋಬ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ 3ನೇ ಕಾರಣವನ್ನ. And that is, if you ask, it says in James 1 verse 6. 1ನೇ ಅಧ್ಯಾಯ 6ನೇ ವಚನದಲ್ಲಿ that when you ask, you must ask in faith. ನೀವು ಏನೇ ಕೇಳಿದ್ರು ಸಂದೇಹ ಪಡದೆ ನಂಬಿಕೆಯಿಂದ ಕೇಳಬೇಕು ಅಂತ. And if you don't ask in faith, verse 7, then again you get nothing. 7ನೇ ವಚನದಲ್ಲಿ ನೋಡ್ತೀವಿ, ನೀವು ನಂಬಿಕೆ ಇಲ್ಲದೆ ಕೇಳಿದ್ರೆ ನಿಮಗೆ ಏನು ಸಿಗೋದಿಲ್ಲ. So there are 3 reasons James mentions why we don't get from the Lord. 3 ಕಾರಣಗಳನ್ನ ಯಾಕೋಬನು ಬರೀತಾನೆ, ದೇವರಿಂದ ಹೇಗೆ ನಾವು ಉತ್ತರವನ್ನು ಪಡೆಯೋದಿಲ್ಲ. We don't ask. ಮೊದಲನೇದು, ನಾವು ಕೇಳೋದಿಲ್ಲ. Or 2, we ask with wrong motives. ತಪ್ಪು ಉದ್ದೇಶಗಳಿಂದ ಕೇಳ್ತೀವಿ. ಎರಡನೇದಾಗಿ, or third, when we ask, we don't believe that God will give it to us. ಮೂರನೇದು, ದೇವರು ಕೇಳಿದ್ರು ನಾವು ನಂಬೋದಿಲ್ಲ, ಅದರಿಂದ ಸಿಗೋದಿಲ್ಲ. Just think of these 3 reasons. ಈ 3 ವಿಷಯಗಳನ್ನ ಯೋಚನೆ ಮಾಡಿ ನೋಡಿ. Is it possible that God wanted to give you something but you never got it because you never asked him for it? ನೀವು ಯೋಚನೆ ಮಾಡ್ತೀರಾ, ನೀವು ಯಾವುದಾದ್ರೂ ಕೇಳಿ ದೇವರಿಂದ ಪಡ್ಕೊಂಡಿಲ್ಲ, ಯಾಕೆಂದ್ರೆ ನೀವು ನಂಬಲಿಲ್ಲ. And is it possible that even when you asked, you still didn't get because God saw your motive was wrong? ನೀವು ಕೇಳಿದ್ರಿ, ಆದರೂ ನಿಮಗೆ ಸಿಕ್ಕಿಲ್ಲ, ಯಾಕೆ ಅಂದರೆ ದೇವರು ನೋಡಿದ್ರು ನಿಮ್ಮ ಅಭಿಪ್ರಾಯ ಉದ್ದೇಶ ಸರಿ ಇರಲಿಲ್ಲ. Your motive was to promote yourself and to get something important for yourself. ನಿಮ್ಮ ಉದ್ದೇಶ ಏನಾಗಿತ್ತು ಅಂದರೆ ನಿಮ್ಮನ್ನು ನೀವು ಘನಪಡಿಸ್ಕೊಳ್ಳೋದು, ನಿಮ್ಮ ಸ್ವಾರ್ಥವನ್ನು ಬಯಸೋದಾಗಿತ್ತು. Whereas if you had sought the glory of God, you may have got it. ನೀವು ಅದೇ ದೇವರ ಮಹಿಮೆಯನ್ನೇ ಹುಡುಕಿದ್ರೆ ನಿಮಗೆ ಸಿಗ್ತಾ ಇತ್ತೇನೋ. And thirdly, do you think there could be a number of things that you didn't get from God because when you asked, you didn't believe that he'd give it to you? ನೀವು ಮೂರನೇದಾಗಿ ನೋಡಿಕೊಂಡಾಗ ನೀವು ಹಲವಾರು ವಿಷಯಗಳನ್ನು ಕೇಳಿರ್ಬೋದು, ಆದರೆ ನೀವು ಆತನನ್ನು ನಂಬದೇ ಇರೋ ಕಾರಣ ನಿಮಗೆ ಸಿಕ್ಕದೇ ಇರಬಹುದು. In the Acts of the Apostles, ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೀವಿ, what is the first thing we find that the apostles are seeking God for? ಅಪೊಸ್ತಲರು ಮೊದಲನೆಯದಾಗಿ ಏನನ್ನ ದೇವರಲ್ಲಿ ಕೇಳ್ಕೊಳ್ತಾ ಇದ್ರು? They gathered together to pray for the baptism in the Holy Spirit. ಅವರು ಒಟ್ಟಾಗಿ ಸೇರಿ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕೇಳ್ಕೊಳ್ತಾ ಇದ್ರು. Today we talk about the church. ಇವತ್ತು ನಾವು ಸಭೆಯ ಬಗ್ಗೆ ಮಾತಾಡ್ತೀವಿ. We say the church in Hubli. ನಾವು ಸಭೆ ಹುಬ್ಬಳ್ಳಿ ಸಭೆ ಅಂತ ಹೇಳ್ತೀವಿ. The first church was in Jerusalem. ಮೊದಲನೇ ಸಭೆ ಯೆರೂಸಲೇಮಿನಲ್ಲಿತ್ತು. And you know how that church started? ನಿಮಗೆ ಗೊತ್ತಾ ಆ ಸಭೆ ಹೇಗೆ ಪ್ರಾರಂಭ ಆಯಿತು ಅಂತ? That wasn't a very big church. ಅದು ದೊಡ್ಡ ಸಭೆ ಆಗಿರಲಿಲ್ಲ. There were only 120 people in it. 120 ಜನ ಮಾತ್ರ ಇದ್ರು ಅದರಲ್ಲಿ. And I think that's a good size for a church. ಒಂದು ಸಭೆಗೆ ಒಳ್ಳೆಯ ಸಂಖ್ಯೆ ಅಂತ ನಾನು ಹೇಳ್ತೀನಿ ಅದು. Where there are 120 adults and perhaps number of children. 120 ವಯಸ್ಕರು, ಹಲವಾರು ಮಕ್ಕಳು ಕೂಡ ಇರಬಹುದು. When it becomes more than that, it's good to make it 2 churches. ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಆದರೆ 2 ಸಭೆಯಾಗಿ ಪರಿವರ್ತಿಸೋದು ಬಹಳ ಒಳ್ಳೆಯದು. But the most important thing, ಬಹಳ ಮುಖ್ಯವಾಗಿ ಏನಂದ್ರೆ, how did that church in Jerusalem start? ಆ ಸಭೆ ಹೇಗೆ ಪ್ರಾರಂಭವಾಯಿತು ಅಂತ. It was not because they believed in some doctrine.
ಅವರು ಯಾವುದೋ ಒಂದು ಬೋಧನೆಯನ್ನ ನಂಬಿದ್ರಿಂದ ಅಲ್ಲ, Yeah, they believed in many good doctrines. ಬಹಳಷ್ಟು ಒಳ್ಳೆಯ ಬೋಧನೆಗಳನ್ನ ನಂಬಿದ್ರು ಅವರು. But they believed in those doctrines even before the church started. ಸಭೆ ಪ್ರಾರಂಭ ಆಗೋ ಮೊದಲು ಕೂಡ ಆ ಬೋಧನೆಗಳನ್ನು ನಂಬಿದ್ರು ಅವರು. I mean, if you ask them, they were praying there for 10 days. They were calling upon the Lord, like we read in Psalm 91. ನಾವು ಕೀರ್ತನೆ 91ರಲ್ಲಿ ನೋಡಿದಾಗೆ 10 ದಿವಸ ಅವರು ಕಾದು ದೇವರಲ್ಲಿ ಕೇಳ್ಕೊಳ್ತಾ ಇದ್ರು. For 10 days. 10 ದಿವಸ. And if you had asked them before the 10 days, 10 ದಿವಸದ ಮೊದಲು ನೀವು ಕೇಳಿದ್ರಿ ಅವರಿಗೆ, check all the doctrines they believe. ನೀವು ನಂಬುವಂತ ಎಲ್ಲ ಬೋಧನೆಗಳನ್ನ ನಮಗೆ ತಿಳಿಸಿ ಅಂದ್ರೆ. Do you believe you're a sinner? ನೀವು ಪಾಪಿ ಅಂತ ನಂಬ್ತೀರಾ? ಹೌದು. Do you believe Christ died for your sins? ಕ್ರಿಸ್ತ ನಿಮ್ಮ ಪಾಪಗಳಿಗಾಗಿ ಸತ್ತ ಅಂತ ನಂಬ್ತೀಯಾ? ಹೌದು. Do you believe that Christ rose up from the dead? ಕ್ರಿಸ್ತನು ಪುನರುತ್ಥಾನನಾದನು ಅಂತ ನಂಬ್ತೀಯಾ? Yes. ಹೌದು. Do you believe he is ascended to heaven? ಆತನು ಸ್ವರ್ಗಕ್ಕೆ ಏರಲ್ಪಟ್ಟನು ಅಂತ ನಂಬ್ತೀಯಾ? Do you believe he is coming back to judge people? ಆತನು ಮತ್ತೆ ತಿರುಗಿ ಬರ್ತಾನೆ ಜನರನ್ನ ನ್ಯಾಯ ತೀರ್ಮಾನ ಮಾಡಲಿಕ್ಕೆ. Do you believe God is Father, Son and Holy Spirit? ತಂದೆ, ಮಗನು ಮತ್ತು ಪವಿತ್ರಾತ್ಮನ ಬಗ್ಗೆ ನಂಬ್ತೀಯಾ? Do you believe God cleanses every sin in the blood of Christ? ದೇವರು ಕ್ರಿಸ್ತನ ರಕ್ತದಿಂದ ಎಲ್ಲಾ ಪಾಪವನ್ನು ಶುದ್ಧೀಕರಿಸ್ತಾನೆ ಅಂತ ನಂಬ್ತೀಯಾ? Every doctrine that we check with people when they come to our church, they already believed. ನಾವು ಸಭೆಗೆ ಬರುವಂತ ಒಬ್ಬನಲ್ಲಿ ಎಲ್ಲ ಕೇಳ್ಕೊಂತೀವೋ, ಎಲ್ಲ ಬೋಧನೆಗಳನ್ನು ನಂಬ್ತೀಯಾ ಅಂತ ಅದನ್ನೆಲ್ಲ ಅವರು ನಂಬ್ತಾ ಇದ್ರು. But they were still not a church. ಆಗಿದ್ರೂ ಅದು ಸಭೆ ಆಗಿರಲಿಲ್ಲ. You know when they became a church? ಯಾವಾಗ ಅದು ಸಭೆ ಆಯ್ತು ಗೊತ್ತಾ? When they were baptized in the Holy Spirit. ಅವರು ಪವಿತ್ರಾತ್ಮ ಭರಿತರಾದಾಗ. Not 5 or 10 of them. 5-10 ಜನ ಅಲ್ಲ, all 120. ಎಲ್ಲ 120 ಮಂದಿ. Boy, what a church that was. ಅದು ಎಂಥ ಸಭೆ ಆಗಿತ್ತು. I would have loved to be in a church like that, where all 120 have got the real baptism in the Holy Spirit. ನಾನು ಅದರಲ್ಲಿ ಆ ಸಭೆಯಲ್ಲಿ ಇರಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೆ. ಯಾಕೆ ಅಂದ್ರೆ 120 ಜನರು ಪವಿತ್ರಾತ್ಮ ಭರಿತರಾಗಿದ್ರು ನಿಜವಾಗಿ. It wasn't any counterfeit where people were stirred up with a lot of songs to move them emotionally. ಯಾವುದೋ ಒಂದು ಮಾನಸಿಕವಾಗಿ ಭಾವೈಕ್ಯರನಾಗಿ ಮಾಡುವಂತ ಹಾಡನ್ನ ಹೇಳುವಂತ ನಕಲಿ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಲ್ಲ ಅವರು. They didn't come together to listen to some great preacher from America who has come to preach to them. ಅವರೆಲ್ಲ ಒಟ್ಟಾಗಿ ಯಾವುದೋ ಒಂದು ಅಮೆರಿಕದಿಂದ ಬಂದ ಒಬ್ಬ ದೊಡ್ಡ ಪ್ರಸಂಗಿನ ಕೇಳಲಿಕ್ಕೆ ಬಂದಿರಲಿಲ್ಲ. Nobody went around laying hands on, nobody laid hands on anybody. ಯಾರು ಎಲ್ಲರ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ. There was no music to make people feel emotional. ಅಲ್ಲಿ ಯಾವುದು ಸಂಗೀತ ಇರಲಿಲ್ಲ ಎಲ್ಲರನ್ನು ಭಾವೈಕ್ಯರಾಗಿ ಮಾಡಲಿಕ್ಕೆ. There was no preacher coaching them how to speak in tongues. ಯಾವುದೇ ಪ್ರಸಂಗಿ ಅನ್ಯ ಭಾಷೆಯಲ್ಲಿ ಅನ್ಯ ಭಾಷೆ ಮಾತಾಡ್ಲಿಕ್ಕೆ ಕಲಿಸ್ಲಿಕ್ಕೆ ಇರಲಿಲ್ಲ. It was 100% the work of the Holy Spirit. ಅದು ಪೂರ್ಣ 100% ಪವಿತ್ರಾತ್ಮನ ಕೆಲಸವಾಗಿತ್ತು. And they had such tremendous power. ಅವರಿಗೆ ಅಷ್ಟೊಂದು ಬಲವಿತ್ತು. And Peter got up and preached for about 10-15 minutes and 3,000 people got converted. ಪೇತ್ರನು ಎದ್ದು 10-15 ನಿಮಿಷ ಮಾತಾಡಿದನು, 3,000 ಜನ ಮನ ತಿರುಗಿದ್ರು. It says in the end of that chapter, ಅದು ಆ ಅಧ್ಯಾಯದ ಕಡೆ ಭಾಗದಲ್ಲಿ ಹೇಳುತ್ತೆ, Acts chapter 2, ಅಪೊಸ್ತಲರ ಕೃತ್ಯ 2ರಲ್ಲಿ and the last sentence in verse 47, 47ನೇ ವಚನದ ಕಡೆಯ ಭಾಗ ಹೇಳುತ್ತೆ, and the Lord added to their number every day those who are being saved. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. You know, they didn't go around trying to grab people from the Jewish synagogues saying to come and join us. ಅವರು ಯಹೂದ್ಯ ಸಿನಗಾಗ್ನಿಂದ ಜನರನ್ನ ಒಟ್ಟುಗೂಡಿಸಲಿಕ್ಕೆ ಅವರು ಹೋಗ್ತಾ ಇರಲಿಲ್ಲ. They stood there as a church on fire for God, and those who wanted to come came. The Lord brought them. ಅವರು ದೇವರ ಬೆಂಕಿಯಾಗಿ ಅಲ್ಲೇ ದೇವರ ಮಹಿಮೆಗಾಗಿ ನಿಂತ್ಕೊಂಡಿದ್ರು. ಆ ಸಮಯದಲ್ಲಿ ಬೇರೆಯವರು ಬಂದು ಅವ್ರನ್ನ ಸೇರಿಸ್ಕೊಂಡ್ರು. So the first thing they prayed for and they called upon the Lord for was for the power of the Holy Spirit. ಮೊದಲನೇದಾಗಿ ಅವರು ದೇವರಲ್ಲಿ ಮೊರೆ ಇಟ್ಟಿದ್ದು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ. That's how the church was born. ಹಾಗೆ ಸಭೆ ಪ್ರಾರಂಭವಾಗಿತ್ತು. So I believe that is how we must pray also. ನಾನು ನಂಬ್ತೇನೆ, ಹಾಗೆಯೇ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. I don't know whether all of you pray to God that you might always be filled with the Holy Spirit. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿದ್ದೀರಾ ಅಂತ. You don't have because you don't ask. ಯಾಕೆ ಅಂದರೆ ನೀವು ನಿಮಗೆ ಇಲ್ಲ, ಯಾಕೆಂದರೆ ನೀವು ಕೇಳಿಲ್ಲ. Or you ask and you don't get. Secondly, because you ask with wrong motives. ಎರಡನೇದಾಗಿ ನೀವು ಕೇಳಿರ್ಬೋದು, ನಿಮ್ಮ ಸ್ವಾರ್ಥ
ತಪ್ಪು ಉದ್ದೇಶಗಳಿಗಾಗಿ ಕೇಳಿರ್ಬೋದು, ಅದರಿಂದ ಇಲ್ಲ. I think a lot of people are praying for the baptism of the Holy Spirit with the wrong motive. ನಾನು ನಂಬ್ತೇನೆ ಬಹಳಷ್ಟು ಜನ ಪವಿತ್ರಾತ್ಮನ ಅಭಿಷೇಕವನ್ನ ತಪ್ಪು ಉದ್ದೇಶಕ್ಕಾಗಿ ಕೇಳ್ತಾ ಇದ್ದಾರೆ. They want to become some great preacher. ಅವರು ದೊಡ್ಡ ಪ್ರಸಂಗಿ ಆಗ್ಲಿಕ್ಕೆ ಬಯಸ್ತಾರೆ. They want to get some excitement they can testify about. ಅವರು ಭಾವೈಕ್ಯರಾಗಿ ಸಾಕ್ಷಿ ಹೇಳಲಿಕ್ಕಾಗಿ ಅದನ್ನ ಕೇಳ್ತಾರೆ. They are not praying saying, Lord, you're not being glorified in my life. I want you to be glorified in my life. ಅವರು ಪ್ರಾರ್ಥಿಸ್ತಾ ಇಲ್ಲ, ದೇವರೇ ನೀನು ನನ್ನ ಜೀವಿತದಲ್ಲಿ ಮಹಿಮೆ ಆಗಬೇಕು, ಅದೇ ಮುಖ್ಯ ಅಂತ ಕೇಳ್ತಾ ಇಲ್ಲ. If that was their prayer, maybe they would have received long ago. ಅದೇ ಅವರ ಪ್ರಾರ್ಥನೆ ಆಗಿದ್ರೆ ಬಹಳ ಮೊದಲೇ ಸಿಗ್ತಾ ಇತ್ತು ಅವ್ರಿಗೆ. I want to encourage you to pray like that. ನಾನು ನಿಮಗೆ ಪ್ರೋತ್ಸಾಹಿಸ್ತೇನೆ ಹಾಗೆ ಕೇಳಲಿಕ್ಕೆ. Say, Lord, I don't want to receive the baptism of the Holy Spirit because I want to testify to other people. ನನಗೆ ಅಭಿಷೇಕ ಬೇಡ ಸ್ವಾಮಿ, ನಾನು ಬರೀ ಸಾಕ್ಷಿ ಹೇಳಬೇಕು ಬೇರೆಯವ್ರಿಗೆ. Tell other people that I also received the baptism of the Holy Spirit. ಬೇರೆಯವ್ರಿಗೆ ಹೇಳಕ್ ಮಾತ್ರ ನಾನು ಪವಿತ್ರಾತ್ಮನ ಅಭಿಷೇಕ ಪಡೆದಿದ್ದೀನಿ ಅಂತ. I don't care what other people think. ನನಗೆ ಅದು ಚಿಂತೆ ಇಲ್ಲ ಬೇರೆಯವ್ರು ಏನು ಅಂದ್ಕೊಂತಾರೆ ನನ್ನ ಬಗ್ಗೆ. I want a fire in my life which I don't have. ನನ್ನಲ್ಲಿ ಇಲ್ಲದಿರುವಂತ ಆ ಬೆಂಕಿ ನನಗೆ ಬೇಕಿದೆ. See, that's what these people prayed for. ಅದೇ ಈ ಜನರು ಕೇಳ್ತಾ ಇದ್ದಾರೆ. They said, Lord, we need power in my life, in our life. ದೇವರೇ ನನಗೆ ಆ ಒಂದು ಶಕ್ತಿ ಬೇಕು ಸ್ವಾಮಿ ನನ್ನ ಜೀವಿತದಲ್ಲಿ. See, going back to this verse, those who honor me I will honor. ಈ ವಾಕ್ಯಕ್ಕೆ ಮತ್ತೆ ಹೋಗೋಣ. ಯಾರು ನನ್ನನ್ನು ಸನ್ಮಾನಿಸ್ತಾರೋ ಅವರನ್ನು ನಾನು ಸನ್ಮಾನಿಸುವನು. If you have discovered in these days that you're not honoring God in your life, ನೀವು ಇಂದಿನ ದಿವಸಗಳಲ್ಲಿ ನೀವು ಪರೀಕ್ಷಿಸಿಕೊಂಡ್ರೆ ನೀವು ದೇವರನ್ನ ನಿಮ್ಮ ಜೀವಿತದಲ್ಲಿ ಸನ್ಮಾನಿಸ್ತಾ ಇಲ್ಲ. You're not honoring God in your thoughts or your words or in your home. ನಿಮ್ಮ ಯೋಚನೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ದೇವರನ್ನ ಘನಪಡಿಸ್ತಾ ಇಲ್ಲ. Will you say, Lord, I have only one desire, that I might honor you in my life. ನೀವು ಹೇಳ್ತೀರಾ, ನನ್ನ ಜೀವಿತದಲ್ಲಿ ಒಂದೇ ಗುರಿ ಇದೆ ಸ್ವಾಮಿ, ನನ್ನ ಜೀವಿತಾದ್ಯಂತ ನಿನ್ನನ್ನು ಘನಪಡಿಸಬೇಕು ಅಂತ. I don't want any honor for myself. ನನಗೆ ಯಾವ ಗೌರವ ಬೇಡ ಸ್ವಾಮಿ. I want to honor you in my life. ನಾನು ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. In everything. ಎಲ್ಲ ವಿಷಯದಲ್ಲಿ. My thoughts, which nobody sees but you, must honor you. ನನ್ನ ಯೋಚನೆ ಯಾರು ನೋಡಲ್ಲ, ಆದ್ರೆ ನೀನು ನೋಡ್ತೀಯ, ಅದರಲ್ಲಿ ನನಗೆ ಮಹಿಮೆ ಪಡಿಸಬೇಕು. Words I speak at home, in the office, in the bus, when things go wrong, the words I speak must always honor you. ನಾನು ಮನೆಯಲ್ಲಿ, ಸಭೆಯಲ್ಲಿ ಮತ್ತು ಪ್ರಯಾಣ ಮಾಡುವಾಗ ನನ್ನ ಮಾತುಗಳು even when things go wrong in my life, ನನ್ನ ಜೀವಿತದಲ್ಲಿ ಕೆಲವು ತಪ್ಪು ಕಾರ್ಯಗಳನ್ನು ನಡೆದ್ರು, the words I speak ನಾನು ಮಾತಾಡುವಂತ ಮಾತು honor you. ಅದು ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. But they're not honoring you right now, Lord. ದೇವರೇ, ಅದು ನಿನ್ನನ್ನು ಘನಪಡಿಸ್ತಾ ಇಲ್ಲ ಸ್ವಾಮಿ. I want to be filled with the Holy Spirit because I want to live a life that honors you. ನಾನು ಪವಿತ್ರಾತ್ಮ ಭರಿತನಾಗಿರಬೇಕು, ಅದರಿಂದ ನಾನು ನನ್ನ ಜೀವಿತ ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. Do you think God will answer you? ನೀವು ನಂಬ್ತೀರಾ ದೇವರು ಅದನ್ನ ಸನ್ಮಾನಿಸ್ತಾರೆ ಅಂತ? Do you believe that he loves you as much as he loved Peter and James and John who were praying there in Acts chapter 2? ನೀವು ನಂಬ್ತೀರಾ? Acts chapter 1. ಇಲ್ಲಿ ಪೇತ್ರ, ಯೋಕೋಬ, ಯೋಹಾನರು ಅಪೊಸ್ತಲರ ಕೃತ್ಯ 1ರಲ್ಲಿ ದೇವರು ಘನಪಡಿಸ್ತಾರೆ ನಿಮ್ಮನ್ನ ಅಂತ. He loves you just as much. ದೇವರು ಅವ್ರನ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ನಿಮ್ಮನ್ನು ಕೂಡ ಪ್ರೀತಿಸ್ತಾರೆ. Why won't he do for you what he did for Peter? ಯಾಕೆ ದೇವರು ಅವರಿಗೆ ಮಾಡಿದಂತದನ್ನ ನಿಮಗೆ ಮಾಡೋದಿಲ್ಲ? If I call upon him, ನಾನು ಆತನಲ್ಲಿ ಮೊರೆ ಇಟ್ಟರೆ, I'm praying with the right motive that I want to honor him. ಆತನಲ್ಲಿ ನಾನು ಒಳ್ಳೆ ಉದ್ದೇಶದಿಂದ ಕೇಳ್ಕೊಂತಾ ಇದ್ದೀನಿ. What's the third thing? ಮೂರನೇದೇನು? I pray with faith. I believe that he will answer me. ನಾನು ನಂಬಿಕೆಯಿಂದ ಪ್ರಾರ್ಥಿಸ್ತೀನಿ, ನಾನು ನಂಬ್ತೀನಿ ಆತ ನನಗೆ ಉತ್ತರ ಕೊಡ್ತಾನೆ ಅಂತ. I remember when I started praying for the baptism of the Holy Spirit as a young man of 23 years old. ನನಗೆ ನೆನಪಿದೆ, 23 ವರ್ಷದ ಯೌವನಸ್ಥನಾಗಿದ್ದಾಗ ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಕೇಳ್ಕೊಳ್ತಾ ಇರುವಾಗ I didn't know much about it. ನನಗೆ ಹೆಚ್ಚು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. I did not have a single person who was like a spiritual father to correct me or instruct me. ನನಗೆ ಒಬ್ಬನೇ ಆತ್ಮಿಕ ತಂದೆಯಾದಂತನೂ ಇಲ್ಲ, ನನಗೆ ತಿದ್ದುವವನು, ನನ್ನನ್ನು ನಡೆಸುವವನು. I had to seek God on my own. ನಾನೇ ಸ್ವಂತವಾಗಿ ನಾನು ದೇವರನ್ನ ಕಂಡುಕೊಳ್ಳಬೇಕು. Lord, I don't want any counterfeit in my life. ದೇವರೇ, ನನಗೆ ಯಾವ ನಕಲಿ ಇದು ಬೇಡ ಸ್ವಾಮಿ ಅಂತ ಕೇಳಿದೆ. I want a genuine baptism in the Holy Spirit. If it takes 10 years, I'll wait 10 years. ನನಗೆ ನಿಜವಾದ ಪವಿತ್ರಾತ್ಮನ ಅಭಿಷೇಕ ಬೇಕು, ನಾನು ಅದಕ್ಕೆ 10 ವರ್ಷ ಕಾಯಬೇಕು ಅಂದ್ರೂ ಕಾಯ್ತೀನಿ ಸ್ವಾಮಿ ಅಂತ. I don't want to just believe I got something when I didn't really get anything. ನಾನು ಸುಮ್ಮನೆ ನಂಬೋದು ಬೇಕಾಗಿರಲಿಲ್ಲ, ನನಗೆ ಏನು ಸಿಕ್ಕದೇ ಇದ್ದಾಗಲೂ ಯಾವುದೋ ಸಿಕ್ತು ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ. I am willing to believe.
ನಾನು ನಂಬ್ತೇನೆ. I'm not asking for any feelings. ನಾನೊಂದು ಭಾವೈಕ್ಯಕ್ಕಾಗಿ ಕೇಳ್ತಾ ಇಲ್ಲ. I didn't have any feelings when I was sure my sins were forgiven. ನನಗೆ ಪಾಪ ಪರಿಹಾರದ ಒಂದು ದೃಢತೆ ಸಿಕ್ಕಿದಾಗ ನನಗೆ ಯಾವ ಭಾವ ಅಭಿಷೇಕ ಇರಲಿಲ್ಲ. I'm not seeking for any feelings now. ನಾನು ಯಾವುದೇ ಒಂದು ಭಾವಕ್ಕಾಗಿ ಕೇಳ್ತಾ ಇಲ್ಲ. But I want a real genuine experience. ನನಗೆ ನಿಜವಾದ ಒಂದು ಪವಿತ್ರಾತ್ಮನ ಅಭಿಷೇಕ ಬೇಕು. And if you pray like that, ನೀವು ಹಾಗೆ ಪ್ರಾರ್ಥಿಸಿದರೆ I can tell you your life will be changed. ನಾನು ಹೇಳ್ತೇನೆ ನಿಮ್ಮ ಜೀವಿತ ಬದಲಾಗುತ್ತೆ. Because it changed my life. ಯಾಕೆಂದ್ರೆ ಅದು ನನ್ನ ಜೀವಿತವನ್ನು ಬದಲಾಯಿಸಿ.